ನಾವು ಜೀವನದಲ್ಲಿ ಒಂದು ರೀತಿ ನೆಮ್ಮದಿಯಾಗಿರಬೇಕು, ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತಂದರೆ ಒಂದು ಮಿಡಲ್ ಗ್ರೌಂಡ್ ಹೇಗೆ ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಕಗ್ಗ ಕೇಳೋಣ. ಈ ಜಗದ ಗಂಧ ಪರಿಹಸಿವ ಕೆಣಕುತಿರೆ, ಭೋಜನವ ನೀಡನೆನೆ ಮನಸುಮ್ಮನಿಹುದೆ, ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ, ರಾಜಯೋಗದುಪಾಯ ಮಂಕುತಿಮ್ಮ. ತುಂಬ ಜನ ಆಧ್ಯಾತ್ಮಿಕ ಚಿಂತಕರು ಹೇಳೋದನ್ನು ಕೇಳಿದ್ರೆ ನಮ್ಗೆ ಎಲ್ಲದನ್ನು ಬಿಟ್ಬಿಡ್ಬೇಕಾ ಅಂತ ಅನಿಸ್ತಾ ಇರುತ್ತೆ. ಆದರೆ ಕಳೆದ 2 ಕಗ್ಗದಲ್ಲೂ ಗುಂಡಪ್ಪನವ್ರು ಹೇಳಿದ್ರು, ಮನಸ್ಸಿನ ನಿಗ್ರಹ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅಂದರೆ ಈಗ ಏನೋ ಒಂದಿಷ್ಟು ನೋಡಿ ಪ್ರಪಂಚದಲ್ಲಿ ಏನೇನೋ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇರುತ್ತೆ. ಅದನ್ನೆಲ್ಲ ನೋಡಿ ನಮಗೆ ಬೇರೆ ಬೇರೆ ರೀತಿ ಆಸೆಗಳು ಹುಟ್ತಾನೆ ಇರುತ್ತೆ. ಹಸಿವಾಗಿರೋ ಹೊಟ್ಟೆಗೆ ನೀನು ಹಸಿವಲ್ಲೇ ಇರು ಅಂತ ಬಿಟ್ಟರೆ ಅದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡತ್ತೆ. ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಮಿತವಾಗಿ ಮತ್ತು ಹಿತವಾಗಿರೋವಂಥದ್ದನ್ನು ಅದಕ್ಕೆ ಕೊಡ್ತಾ ಇದ್ದರೆ ಸುಮ್ಮನಿರುತ್ತೆ. ಅದೇ ರೀತಿ ನಮ್ಮ ಮನಸ್ಸು ಕೂಡ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಮಿಡಲ್ ಗ್ರೌಂಡನ್ನು ಕಂಡುಕೊಳ್ಳೋಣ. ಎಷ್ಟು ಬೇಕು, ಎಷ್ಟು ಸರಿ ಅಷ್ಟನ್ನು ಮಾತ್ರ ನಾವು ಪಡ್ಕೊಳ್ಳೋಣ. ನಮಸ್ಕಾರ.